ನೈಸ್ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಜೆಡಿಎಸ್ ಮನವಿ ಮಾಡಿದೆ. ನೈಸ್ ಸಂಸ್ಥೆಯನ್ನ ಸರ್ಕಾರ ವಶಕ್ಕೆ ಪಡಿಬೇಕು. ಕಾನೂನು ಉಲ್ಲಂಘಿಸಿ ಅಕ್ರಮ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಈ ಹಿಂದೆ ಈ ನೈಸ್ ಅಕ್ರಮದ ಬಗ್ಗೆ ಕೋರ್ಟ್ ಚಾಟಿಯನ್ನು ಬೀಸಿದೆ. ಆದರೂ ಕೂಡ ಜನರಿಂದ ಅಕ್ರಮವಾಗಿ ಟೋಲ್ ಕಲೆಕ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಕೋರ್ಟ್ನ ನಿರ್ದೇಶನ ಪಾಲಿಸುವಂತೆ ಜೆಡಿಎಸ್ ಮನವಿಯನ್ನ ಮಾಡಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಮನವಿಯನ್ನ ಮಾಡಲಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹಾಗೆ ಎ ಮಂಜು, ಭೋಜೇಗೌಡ, ಸಿಎನ್ ಬಾಲಕೃಷ್ಣ, ಜಿಡಿ ಹರೀಶ್ ಗೌಡ ಹಾಗೆ ಶಾರದಾ ಪೂರ್ಯ ನಾಯಕ್ ಸೇರಿ ಹಲವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ.